ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇದೇ ರೀತಿ SSLC ಎಕ್ಸಾಮ್ನ ಅಂದರೆ ಮ್ಯಾಥ್ಸ್ ಸಿಲೆಬಸ್ಸು ಆಗಿರ್ಬೋದು, ಎಕ್ಸಾಮ್ ಪ್ರಿಪ್ರೇಷನ್ ಆಗಿರ್ಬೋದು, ನಾವು ಎಲ್ಲವನ್ನು ಹೇಳ್ಕೊಡ್ತೀವಿ. ಅದಕ್ಕೋಸ್ಕರ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇವತ್ತು ನೋಡ್ತಾ ಇದ್ದೀವಿ 10ನೇ ತರಗತಿಯ 10th ಮ್ಯಾಥ್ಸ್, ಆಯಿತಾ. ಸೊ ಅಭ್ಯಾಸ 1.1 ಪೂರ್ತಿ ಹಾಕಿದ್ದೀವಿ ಎಲ್ಲ ಕ್ವಶನ್ಗಳನ್ನು. ಸೊ ನಾವು ಇವತ್ತು ನೋಡೋಣ ಅಭ್ಯಾಸ 1.2 ನೋಡೋಣ. ಸೊ ಏನು ಹೇಳಿದ್ದಾರೆ ಮೊದಲನೇ ಪ್ರಶ್ನೆ ನೋಡಿ, ಸ್ಕ್ವೇರ್ ರೂಟ್ ಆಫ್ 5 ಅಂದರೆ ರೂಟ್ ಒಳಗೆ 5 ಬರೆದಿದ್ದಾರೆ, ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ನಾವೇನು ಮಾಡೋಣ, ಈ ಸ್ಕ್ವೇರ್ ರೂಟ್ ಆಫ್ 5 ಒಂದು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ, ಆದರೆ ಅವರು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಉತ್ತರ. ಮೊದಲು ನಾವೇನು ತಿಳ್ಕೊಳ್ಳೋಣ, ಸ್ಕ್ವೇರ್ ರೂಟ್ ಆಫ್ 5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವು ಊಹೆ ಮಾಡ್ಕೊಳ್ಳೋಣ, ಆಯಿತಾ. ಊಹೆ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 5 = a/b ಭಾಗಲಬ್ಧ ಸಂಖ್ಯೆ. ನಾವೇನು ಮಾಡಿದ್ದೀವಿ, ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ಅಂದರೆ a/b. ಯಾವಾಗಲೂ ಈ ಒಂದು ಅಂಕಿ ಭಾಗವಾಗಬೇಕು. ಸೊ ಭಾಗ ಇಲ್ಲಿ b ದಿಂದ ಆಗ್ತಾ ಇದೆ, ಅದಕ್ಕೋಸ್ಕರ ಇದು ಭಾಗಲಬ್ಧ ಸಂಖ್ಯೆ ಆಗುತ್ತದೆ, ಆಯಿತಾ. ಅದೇ ರೀತಿ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಕನ್ಸಿಡರ್ ಮಾಡಿರಿ. ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು, ನೀವು a/b ತೊಗೊಳ್ಬೋದು, p/q ತೊಗೊಳ್ಬೋದು, ಏನಾದರೂ ತೊಗೊಳ್ಬೋದು, ಆದರೆ ನಾನಿಲ್ಲಿ a/b ತೊಗೊಂಡಿದ್ದೀನಿ, ಆಯಿತಾ. ಸೊ ಇಲ್ಲಿ ಒಂದು ನಮಗೆ ರೂಲ್ ಏನು ಹೇಳುತ್ತಂದರೆ, a ಮತ್ತು b = ಅಂದರೆ ಯಾವುದಾದ್ರೂ ಪ್ರೊಪೋರ್ಷನಲ್ ಟು z, ಅಂದರೆ 0ಯನ್ನು ಹೊರತುಪಡಿಸಿ ಯಾವುದೋ ಅಂಕಿ ಆಗಿರಬಹುದು a b, ಆಯಿತಾ, a ಮತ್ತು b. ಆದರೆ ಒಂದು ಕಂಡೀಷನ್ ಇದೆ, b 0 ಆಗಿರಬಾರದು, ತೀತಲ್ವಾ. b 0 ಆದರೆ ಏನಾಗುತ್ತೆ, ಉತ್ತರ ಇನ್ಫಿನಿಟಿಯಲ್ಲಿ ಬರುತ್ತೆ, ಅದಕ್ಕೋಸ್ಕರ b ≠ 0. ಅದಾದಮೇಲೆ ನಾವೇನು ಮಾಡೋಣ, ಈ ಬಿನ ಈ ಕಡೆ ತೊಗೊಂಡು ಬಂದಾಗ b ಸ್ಕ್ವೇರ್ ರೂಟ್ ಆಫ್ 5 a ಆಗುತ್ತೆ, ಆಯಿತಾ. ಅದಾದಮೇಲೆ ಎರಡು ಕಡೆಗೆ ಏನು ಮಾಡೋಣ, ವರ್ಗ ಮಾಡೋಣ. ವರ್ಗ ಅಂದರೆ ಏನು, ಸ್ಕ್ವೇರ್, ಪವರ್ ದ ಸ್ಕ್ವೇರ್, ಎರಡು ಕಡೆ ವರ್ಗ ಮಾಡೋಣ. b ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ ರೂಟ್ ಬ್ರಾಕೆಟ್ ಹಾಕಿ ಮೇಲ್ಗಡೆ ಸ್ಕ್ವೇರ್ ಬರೀರಿ, = ಈ ಕಡೆ a ಇದೆ, a ಸ್ಕ್ವೇರ್ ಆಯಿತು. ಸೊ ಇನ್ನೇನಾಗುತ್ತೆ, ಇದು ಸ್ಕ್ವೇರ್ ರೂಟು ಮತ್ತು ಇದು 2 ಹೋಯಿತು, 5 ಬಂತು, ಇದು b ಇದ್ದದ್ದು b ಸ್ಕ್ವೇರ್ ಆಯಿತು, 5b² = a ಸ್ಕ್ವೇರ್ ಬಂತು. ಸೊ ನಾವಿಲ್ಲೇನು ಮಾಡೋಣ, b² = a² / 5. ಇದು ಸಮೀಕರಣ 1 ಅಂತ ಬರ್ಕೊಳ್ಳಿ. ಇದು ಮುಂದೆ ಮತ್ತೆ ಯೂಸ್ ಆಗುತ್ತೆ ನಿಮಗೆ. ಅದಾದಮೇಲೆ ಇಲ್ಲಿ a² ಅನ್ನು 5 ಭಾಗಿಸುತ್ತದೆ. ಈ ಒಂದು ಸಮೀಕರಣ 1ರ ಅರ್ಥ ಏನು, a² ಅನ್ನು 5 ಭಾಗಿಸುತ್ತದೆ. ಅದೇ ರೀತಿ ಇವಾಗ ನೋಡಿ, a² ಅನ್ನು 5 ಭಾಗಿಸುತ್ತದೆ ಅಂದರೆ ಇವಾಗ ಸಪೋಸ್ ಇದು ಎಕ್ಸಾಂಪಲ್ಲು a = 5 ಇದೆ, ಆಯಿತಾ. ಸೊ 5² = ಎಷ್ಟು, 25 ಆಗುತ್ತೆ. ಸೊ 25ನ್ನು 5 ಭಾಗಿಸ್ತಾ ಇದೆ, ತೀತಲ್ವಾ. ಸೊ ಅದೇ ರೀತಿ ಅದರಂತೆ a ಅನ್ನು 5 ಭಾಗಿಸುತ್ತದೆ. ಇಲ್ಲಿ a ಎಷ್ಟಿದೆ, 5 ಇದೆ, 5 / 5. ಇವಾಗ ಒಂದು ಸಂಖ್ಯೆ a² ಅನ್ನು ಭಾಗಿಸ್ತಾ ಇದ್ದರೆ ಅದು a ಅನ್ನು ಕೂಡ ಭಾಗಿಸುತ್ತದೆ, ತಿಳಿತಲ್ವಾ. ಸೊ ಇದು ಇಂಪಾರ್ಟೆಂಟ್. ಇಲ್ಲಿ a² ಅನ್ನು 5 ಭಾಗಿಸುತ್ತದೆ, ಅದರಂತೆ a ಅನ್ನು ಕೂಡ 5 ಭಾಗಿಸುತ್ತದೆ. ಸೊ ಇಲ್ಲಿ ನಿಮಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇನ್ನು ಅರ್ಧ ಮಾಡಬೇಕು ನಾವು, ಆಯಿತಾ. ಸೊ ಅಲ್ಲಿ ಇಲ್ಲೇನು ಮಾಡೋಣ, a = 5c ಇದನ್ನು ಸಮೀಕರಣ 1ರಲ್ಲಿ ತುಂಬಿ ಅಂತ ಹೇಳಿದ್ದಾರೆ, ಆಯಿತಾ. ಸೊ ನಾವು a = ಅಂದರೆ ಇಲ್ಲಿ a ಇದೆಯಲ್ಲ, = 5c ಅಂತ ತಗೊಳ್ಳೋಣ ಊಹೆ. ಇದನ್ನು 1ರಲ್ಲಿ ತುಂಬಿ ಈ ಸಮೀಕರಣದಲ್ಲಿ ತುಂಬಬೇಕು, ಎಲ್ಲಿ, a ಜಾಗದಲ್ಲಿ, ಆಯಿತಾ. b² ಹಾಗೆ ಬರೀರಿ, a ಜಾಗದಲ್ಲಿ 5c² ಬರೀರಿ, 5c ಬ್ರಾಕೆಟ್ನಲ್ಲಿ ಬರೀರಿ, ಸ್ಕ್ವೇರ್ ಮಾಡಿ / ಇದು ಕೆಳಗಡೆ 5 ಹಾಗೆ ಬರುತ್ತದೆ, = 5 5 25 ಬರುತ್ತೆ, c² ಹಾಗೆ ಉಳಿಯುತ್ತೆ / 5, ಆಯಿತಾ. ಸೊ ಇನ್ನು ಇಲ್ಲೇನಾಗುತ್ತೆ, 5 1 5 5. ಸೊ ಎಷ್ಟಾಯಿತು, b² = 5c² ಅಷ್ಟೇ ಉಳಿತು, ತೀತಲ್ವಾ. ಇಲ್ಲಿವರೆಗೆ ಕ್ಲಿಯರ್ ಇದೆಯಾ. ಸೊ ಅದಾದಮೇಲೆ ನಾವೇನು ಮಾಡೋಣ, c² ಈ ಕಡೆ ತರೋಣ, b² / ಇದು 5 ಈ ಕಡೆ ಬಂದಾಗ ಡಿವೈಡ್ ಆಗುತ್ತೆ, = c² ಹಾಗೆ ಉಳಿಯುತ್ತೆ. ಅಥವಾ ಇದನ್ನು ಉಲ್ಟಾ ಮಾಡಿ, c² = b² / 5 ಅಂತ ಬರ್ಕೊಳ್ಳಿ. ಸೊ ಇದು ನಮ್ಮದು ಸಮೀಕರಣ 2, ಆಯಿತಾ. ಸೊ ಇಲ್ಲಿವರೆಗೂ ತಿಳಿದಿದ್ದರೆ ಮುಗೀತು, ಇದರಲ್ಲಿ ಏನೂ ಇಲ್ಲ. ಇನ್ನು ಇಲ್ಲಿ b² ಅನ್ನು 5 ಭಾಗಿಸುತ್ತದೆ. ನೋಡಿ ಇಲ್ಲಿ ಈ ಸಮೀಕರಣ ಏನು ಹೇಳ್ತಾ ಇದೆ ಅಂತಂದರೆ, b² ಅನ್ನು 5 ಭಾಗಿಸ್ತಾ ಇದೆ, ತೀತಲ್ವಾ.
ಇಲ್ಲಿ ಬಿ ಸ್ಕ್ವೇರನ್ನು 5 ಭಾಗಿಸುತ್ತದೆ. ಅದೇ ರೀತಿ ಆದ್ದರಿಂದ ಬಿ ಅನ್ನು 5 ಭಾಗಿಸುತ್ತದೆ. ಪಿ ಡಿವೈಡೆಡ್ ಬೈ 5 ಅನ್ನು ಕೂಡ 5 ಭಾಗಿಸುತ್ತದೆ, ಅಂದರೆ ಬಿ ಅನ್ನು ಕೂಡ ಭಾಗಿಸುತ್ತದೆ. ನಾವು ಉತ್ತರ ಏನು ಬರಿಬಹುದಪ್ಪ ಅಂತಂದರೆ, ಆದ್ದರಿಂದ 5 ಅದು ಎ ನಿಂದನೂ ಭಾಗ ಹೋಗುತ್ತೆ, ಬಿ ನಿಂದನೂ ಭಾಗ ಹೋಗುತ್ತೆ. 5 ಎ ಮತ್ತು ಬಿಗಳ ಸಾಮಾನ್ಯ ಅಪವರ್ತನವಾಗಿದೆ. ಸರಿಯಾ? ಸೊ ಇಲ್ಲಿವರೆಗೂ ಕ್ಲಿಯರ್ ಆಯಿತು. ಆದ್ದರಿಂದ ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. ನಾವೇನು ಊಹಿಸ್ಕೊಂಡಿದ್ವಿ ಅಂದರೆ, ನಾವೇನು ತಗೊಂಡಿದ್ವಿ ಮೊದಲು, 5 √5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಬಯಸಿದ್ವಿ ಅಥವಾ ಭಾವಿಸಿದ್ವಿ, ಆದರೆ ಅದು ತಪ್ಪಾಗುತ್ತದೆ. ಸೊ ಅದಕ್ಕೋಸ್ಕರ ಆದ್ದರಿಂದ √5 ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ಇಲ್ಲಿ ಸಾಧಿಸಿದೆ. ಆಯಿತಾ? ಹೆನ್ಸ್ ಪ್ರೂವ್ಡ್. ತೀತಲ್ವಾ? ಸೊ ಇದು ಮೊದಲನೇ ಪ್ರಶ್ನೆ ಇಲ್ಲಿಗೆ ಮುಗಿಯುತ್ತದೆ. ಎರಡನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡೋಣ. ಎರಡನೇ ಪ್ರಶ್ನೆ, 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಸೊ ಇವಾಗ ಮೊದಲನೇ ಲೆಕ್ಕ ಬಿಡಿಸಿದ್ವಲ್ಲ, √5 ಅಂದರೆ ಮೊದಲನೇ ಲೆಕ್ಕ ಬಿಡಿಸಿದ್ದೇನೆ. ಸೊ ಅದರ ಥರನೇ ಇದು ಕೂಡ ಒಂದು. ಸೊ ನಾವೇನು ಮಾಡ್ಕೊಳ್ಳೋಣ, ಒಂದು ಊಹೆ ಮಾಡ್ಕೊಳ್ಳೋಣ, ಅಂದರೆ ಭಾವಿಸೋಣ. ಏನು? 3 + 2 √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವು ಊಹೆ ಮಾಡ್ಕೊಳ್ಳೋಣ. ಆಯಿತಾ? ಜಸ್ಟ್ ಊಹೆ ಆಗಿರಲಿ. ಅದಾದಮೇಲೆ ಏನಾಗುತ್ತೆ, 3 + 2 √5 a/b. a/b ಯಾಕಂದರೆ ನಾವೇನು ಮಾಡ್ಕೊಂಡಿದ್ದೀವಿ, ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡ್ಕೊಂಡಿದ್ದೀವಿ, a/b. ಆಯಿತಾ? ಸೊ ಇಲ್ಲಿ ಏನೇನಾಗಿರುತ್ತೆ, ಎ ಮತ್ತು ಬಿ ಯಾವುದಾದ್ರೂ ಸಂಖ್ಯೆ ಆಗಿರಬಹುದು 0ನ್ನು ಹೊರತುಪಡಿಸಿ, ಆದರೆ ಬಿ ಮಾತ್ರ 0 ಆಗಿರಬಾರದು ಯಾವುದೇ ಕಾರಣದಲ್ಲೂ. ಸೊ ಇದನ್ನು ಈ ರೂಲ್ ಅಪ್ಲೈ ಆಗುತ್ತೆ ಇಲ್ಲಿ. ಆಯಿತಾ? ಇನ್ನು 3ನ್ನು ಆ ಕಡೆ ತೊಗೊಂಡು ಹೋಗಿ. ಆಯಿತಾ? ಸೊ ಈ ಕಡೆ ಬಂದರೆ -3 ಆಗುತ್ತೆ. 2 √5 a/b -3. ಅದಾದಮೇಲೆ ಇಲ್ಲೇನು, ಈ ಬಿ ಇಂಟು ಅಂದರೆ 2 √5 ಈ ಬಿ ಇರುತ್ತಲ್ಲ, ಇದಕ್ಕೆ ಗುಣಾಕಾರ ಮಾಡಿ. ಸೊ ಎ ಹಾಗೆ ಇಡಿ, ಬಿ ಅಂದರೆ -3b/b ಹಾಗೆ ಇಡಿ ಅದರ ಸ್ಥಾನದಲ್ಲಿ. ಆಯ್ತಷ್ಟೇ. ಆಯಿತಾ? ಸೊ ಇನ್ನೇನಾಗುತ್ತೆ, 2 ಮತ್ತೆ ಆ ಕಡೆ ಹೋಗುತ್ತೆ. √5 a -3b/2b. 2 ಇದು 2 ಇರುತ್ತಲ್ಲ ಅಲ್ಲಿ ಕೆಳಗಡೆ, ಈ ಕಡೆ ಗುಣಾಕಾರ ಇರುತ್ತೆ, ಆ ಕಡೆ ಹೋಗಿ ಭಾಗಾಕಾರ ಆಗುತ್ತೆ. ಸೊ ಡಿವೈಡ್ ಆಗುತ್ತೆ. ಇಲ್ಲಿ ಈ ಸಂಖ್ಯೆಯನ್ನು ನೋಡ್ತಾ ಇದ್ದೀರಲ್ಲ, a -3b/2b ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಯಾಕಂತಂದರೆ ಅದಕ್ಕೆ ಅಂಶ ಇದೆ, ಛೇದ ಕೂಡ ಇದೆ. ಸೊ ಅದಕ್ಕೋಸ್ಕರ ಅದೊಂದು ಏನಾಗುತ್ತೆ, ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಕರೆಕ್ಟಾ? ಆದರೆ √5 ಈ ಸಂಖ್ಯೆ ಏನಿದೆ ಅಲ್ಲ, ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ನಮ್ಮ ಊಹೆ ತಪ್ಪು. ನಾವೇನಂತ ಊಹೆ ಮಾಡಿದ್ವಿ, ಇಲ್ಲಿ 3 + 2 √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಹೇಳಿದ್ವಿ. ಇವಾಗ ನಮ್ಮ ಊಹೆ ಏನಾಯಿತು, ತಪ್ಪಾಯಿತು. ಅದು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. ಆದ್ದರಿಂದ 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆ. ತಿಳಿತಲ್ವಾ? ಸೊ ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ. ಹೆನ್ಸ್ ಪ್ರೂವ್ಡ್. ಸಾಧಿಸಿದೆ ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರಲ್ಲ. ತಿಳಿತಾ? ಸೊ ಇದು ಎರಡನೇ ಪ್ರಾಬ್ಲಮ್ ಸೊಲ್ಯೂಷನ್. ಮತ್ತು ಮೂರನೇ ಪ್ರಶ್ನೆ ಇಲ್ಲಿದೆ. ಮೂರನೇ ಪ್ರಶ್ನೆ, ಈ ಕೆಳಗಿನ ಸಂಖ್ಯೆಗಳು ಅಭಾಗಲಬ್ಧಗಳೆಂದು ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಮೊದಲನೇದು 1 /√2 ಕೊಟ್ಟಿದ್ದಾರೆ. ಆಯಿತಾ? ಸೊ ಇದನ್ನು ನಾವು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧನೆ ಮಾಡಬೇಕು. ಊಹೆ ಏನು ಮಾಡ್ಕೊಳ್ಳೋಣ, 1 /√2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡ್ಕೊಳ್ಳೋಣ, ಅಂದರೆ ಭಾವಿಸೋಣ. ಅದು ಇರಲ್ಲ, ಭಾವಿಸೋಣ, ನೋಡೋಣ. 1/√2 p/q. p/q ಅಂದರೆ ಭಾಗಲಬ್ಧ ಸಂಖ್ಯೆ ಇದು. ಆಯಿತಾ? ಸೊ ಹೋದ ಪ್ರಾಬ್ಲಮ್ನಲ್ಲೂ ಹೇಳಿದ್ದೇನೆ. PQ ಒಂದು ಯಾವುದಾದ್ರೂ ಸ್ವಾಭಾವಿಕ ಸಂಖ್ಯೆ ಆಗಿರಬಹುದು, ಆದರೆ q 0 ಆಗಿರಬಾರದು. P ಮತ್ತು q ಒಂದು ಅಪವರ್ತನಗಳನ್ನು ಹೊಂದಿರಬೇಕು, ಅಂದರೆ ಮಿನಿಮಮ್ ಒಂದಾದರೂ ಇರಬೇಕು. ಆಯಿತಾ? ಸೊ ಇಲ್ಲೇನು ಮಾಡ್ಕೊಳ್ಳೋಣ, ಇಲ್ಲಿ ಕೆಳಗಡೆದ್ದು ಸ್ಕ್ವೇರ್ ಇದೆಯಲ್ಲ, ಆ ಸ್ಕ್ವೇರ್ ರೂಟನ್ನು ತೆಗಿಬೇಕು. ಅದಕ್ಕಾಗಿ ಏನು ಮಾಡಬೇಕು ನಾವು, ಇದು 1 /√2 ಗುಣಿಲೆ ಮೇಲೆ ಕೆಳಗಡೆ √2 ಮತ್ತು √2ನಿಂದ ಇದು ಗುಣಾಕಾರ ಮತ್ತು ಭಾಗಾಕಾರ ಮಾಡ್ಕೊಳ್ಳೋಣ. ಅಂದರೆ √2 /2 ಇಂದ ಗುಣಿಸೋಣ. ಸೊ ಅವಾಗ ಏನಾಗುತ್ತೆ,
ಇದು ಗುಣಾಕಾರ ಇದು ಮಾಡಿದ್ರೆ 2 ಬರುತ್ತೆ, ಇದು ಗುಣಿಲೆ ಇದು ಮಾಡಿದ್ರೆ √2 ಬರುತ್ತೆ. ಆಯಿತಾ? ಸೊ ನಾನು ಅದನ್ನು ಇಲ್ಲಿ ಬರೆದಿದ್ದೇನೆ. √2 /2 P/Q. ಆಯಿತಾ? ಅದಾದಮೇಲೆ √2 ಇಲ್ಲೇ ಇಟ್ಕೊಳ್ಳಿ, ಇದೇನಾಗುತ್ತೆ 2 ಮೇಲ್ಗಡೆ ಹೋಗುತ್ತೆ, ಇಲ್ಲಿ 2P/Q ಆಗುತ್ತೆ. ಆದ್ದರಿಂದ ಇಲ್ಲಿ 2P/Q ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತದೆ, ಯಾಕಂದರೆ ಅದಕ್ಕೆ ಅಂಶ ಇದೆ, ಛೇದ ಇದೆ. ಆಯಿತಾ? ಸೊ ಅದಾದಮೇಲೆ ಆದರೆ √2 ಒಂದು ಭಾಗಲಬ್ಧ ಸಂಖ್ಯೆ, ಇದು ಅಸಾಧ್ಯ. ಈ ಸಂಖ್ಯೆ ಏನಿದೆಯಲ್ಲ, ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಲು ಸಾಧ್ಯವಿಲ್ಲ, ಅಥವಾ ಇದು ಅಸಾಧ್ಯ. ಆದ್ದರಿಂದ ನಮ್ಮ ಊಹೆ ತಪ್ಪು. ನಾವೇನು ಊಹಿಸ್ಕೊಂಡಿದ್ವಿ, ಊಹೆ 1/√2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸಿದ್ವಿ, ಅದು ಇಲ್ಲಿ ತಪ್ಪಾಗುತ್ತದೆ. ಆದ್ದರಿಂದ 1/√2 ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ಹೆನ್ಸ್ ಸಾಧನೆ ಅಥವಾ ಸಾಧಿಸಿದೆ. ತಿಳಿತಲ್ವಾ? ಸೊ ಇದು 3ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ, ಅದು ಕೂಡ 1/√2 ಒಂದು ಅಭಾಗಲಬ್ಧ ಸಂಖ್ಯೆಗಳೆಂದು ಸಾಧಿಸು. ಅದರಲ್ಲಿ ಇದು 1/√2. ಓಕೆ. 3ನೇ ಮುಖ್ಯ ಪ್ರಶ್ನೆಯಲ್ಲಿ 2ನೇ ಪ್ರಶ್ನೆ, 7√5 ಇದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಸಾಧನೆ ಮಾಡಕ್ಕೆ ಹೇಳಿದ್ದಾರೆ. ಆಯಿತಾ? ಊಹೆ ನಾವೇನು ಮಾಡ್ಕೊಳ್ಳೋಣ, ಇದೊಂದು ಅಭಾಗಲಬ್ಧ ಸಂಖ್ಯೆ, ಊಹೆ ಮಾಡಕ್ಕೆ ಹೇಳಿದ್ದಾರೆ, ಸಾಧನೆ ಮಾಡಕ್ಕೆ ಹೇಳಿದ್ದಾರೆ. ಆದರೆ ನಾವೇನು ಮಾಡ್ಕೊಳ್ಳೋಣ, ಊಹೆ 7√5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡ್ಕೊಳ್ಳೋಣ ಅಥವಾ ಭಾವಿಸೋಣ. ಸೊ ಅದಾದಮೇಲೆ ಏನಾಗುತ್ತೆ, 7√5 P/Q. ಸೇಮ್ PQ ಯಾವುದಾದ್ರೂ ಒಂದು ನಂಬರ್ ಆಗಿರ್ಬೋದು. Q is not equal to 0, ಅಂದರೆ Q ಯಾವತ್ತೂ 0 ಆಗಿರಬಾರದು, ಯಾಕಂದರೆ ಅದರ ಉತ್ತರ ಇನ್ಫಿನಿಟಿ ಬರುತ್ತೆ. ಸೊ P, Q 1 ಆಗಿದ್ದರೆ ನಡೆಯುತ್ತೆ, ಅಡ್ಡಿಯಿಲ್ಲ. ಸೊ √5 ಈ 7 ಕೆಳಗಡೆ ಹೋಗುತ್ತೆ. ಆಯಿತಾ? 7 ಕೆಳಗಡೆ ಹೋಗುತ್ತೆ. ಆದ್ದರಿಂದ ಇಲ್ಲಿ P/7Q ಒಂದು ಭಾಗಲಬ್ಧ ಸಂಖ್ಯೆ ಹೌದು, ಯಾಕಂದರೆ ಇದಕ್ಕೆ ಅಂಶ ಇದೆ, ಛೇದ ಇದೆ, ಒಂದು ಭಾಗಲಬ್ಧ ಸಂಖ್ಯೆ. ಆದರೆ √5 ಈ 5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ದರಿಂದ ನಾವೇನು ಊಹಿಸಿದ್ವಿ, 7√5 ಒಂದು ಭಾಗಲಬ್ಧ ಸಂಖ್ಯೆ. ನಮ್ಮ ಊಹೆ ಇಲ್ಲಿ ತಪ್ಪಾಗುತ್ತದೆ. ತೀತಲ್ವಾ? ಸೊ ಅದೇ ರೀತಿ ಆದ್ದರಿಂದ 1/√2. ಆದ್ದರಿಂದ ನಾವಿಲ್ಲಿ ಏನು ಮಾಡ್ಕೊಳ್ಳೋಣ, ನಮ್ಗೆ ಯಾವ್ದು ಕೊಟ್ಟಿದ್ದಾರೆ ಕ್ವಶನ್ನಲ್ಲಿ, 7√5. ಆದ್ದರಿಂದ 7√5 ಒಂದು ಅಭಾಗಲಬ್ಧ ಸಂಖ್ಯೆ. ಹೆನ್ಸ್ ಪ್ರೂವ್ಡ್, ಸಾಧನೆ ಅಥವಾ ಸಾಧಿಸಿದೆ. ಆಯಿತಾ? ಅವ್ರೇನು ಹೇಳಿದ್ದಾರೆ, ಒಂದು ಅಭಾಗಲಬ್ಧ ಸಂಖ್ಯೆ, ಇಲ್ಲಿ ಕೇಳಿದ್ದಾರೆ ನೋಡಿ, ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ 7√5 ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆ, ಇದು ಅಭ್ಯಾಸ 1.2ರಲ್ಲಿ ಕೊನೆಯ ಪ್ರಶ್ನೆ. ಏನಂತ ಕೇಳಿದ್ದಾರೆ, ಈ ಕೆಳಗಿನ ಸಂಖ್ಯೆಗಳನ್ನು ಅಭಾಗಲಬ್ಧಗಳೆಂದು ಸಾಧಿಸಿ. ಸೊ ನಮಗಿಲ್ಲಿ ಏನು ಕೊಟ್ಟಿದ್ದಾರೆ, 3ನೇ ಪ್ರಶ್ನೆ, 6 + √2 ಇದು ಒಂದು ಅಭಾಗಲಬ್ಧ ಎಂದು ಸಾಧನೆ ಮಾಡಬೇಕಾಗಿದೆ. ಸೊ ಇಲ್ಲೇನಾಗುತ್ತೆ, ನಾವು ಊಹೆ ಮಾಡಿಕೊಂಡಾಗ 6 + √2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಊಹಿಸೋಣ ಅಥವಾ ಭಾವಿಸೋಣ ಅಷ್ಟೇ. ಆಯಿತಾ? ಸೊ 6 + √2 = P/Q. P/Q ಯಾವುದಾದ್ರೂ ಒಂದು ಸಂಖ್ಯೆ ಆಗಿರ್ಬೋದು. Q ಯಾವತ್ತೂ 0 ಆಗಿರಕೂಡದು. ಅದಾದಮೇಲೆ PQ = 1 ಆಗಿರಬಹುದು. ಆಯಿತಾ? ಸೊ ನಾವೇನೇನು ಮಾಡೋಣ, √P 6 ಆ ಕಡೆ ಶಿಫ್ಟ್ ಮಾಡೋಣ. P/Q -6 ಆಗುತ್ತೆ. ಸೊ ಇಲ್ಲಿ ಮುಂದೆ ಹೋದಂಗೆ P ಇದು ಇಲ್ಲಿ ಹೋಗಿ ಗುಣಿಲೆ ಆಗುತ್ತೆ. 6Q/Q ಹಾಗೆ ಕೆಳಗಡೆ ಉಳಿಯುತ್ತದೆ. ಮುಗೀತಿಷ್ಟೇ. ಅದಾದಮೇಲೆ ಇದೇನಾಗುತ್ತೆ, ಇದು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಇದು ಭಾಗಲಬ್ಧ ಸಂಖ್ಯೆ ಆಗಿದೆ. ಇದು ಯಾವತ್ತಿಗೂ ಸಾಧ್ಯವಿಲ್ಲ. ಸೊ ಆದ್ದರಿಂದ ನಾವೇನು ಮಾಡೋಣ, ಇಲ್ಲಿ P/P -6Q/Q ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆಯಿತಾ? ಆದರೆ √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇದು ಯಾವತ್ತಿಗೂ ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಊಹೆ ತಪ್ಪು. ನಾವು ಏನು ಊಹೆ ಮಾಡ್ಕೊಂಡಿದ್ವಿ, 6 + √2 ಒಂದು ಭಾಗಲಬ್ಧ ಸಂಖ್ಯೆ ಅಂತ, ಇದು ತಪ್ಪಾಗುತ್ತೆ. ಆದ್ದರಿಂದ 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ತೀತಲ್ವಾ? ಸೊ ಇಲ್ಲಿಗೆ ನಿಮ್ಮ ಮೊದಲನೇ ಪಾಠದ ಅಂದರೆ ಫಸ್ಟ್ ಚಾಪ್ಟರ್ ಎಲ್ಲ ಅಭ್ಯಾಸ 1.1 1.2 ಮುಗಿತು. ಸೊ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ.